ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಘವೇಂದ್ರ ವೈಭವ. ಇವತ್ತು ನಾನು ನನ್ನ ಮಗಳು ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದೆ ಅಂದರೆ ನಮ್ಮ ಅಮ್ಮನಿಗೆ ಆಪ್ರೇಷನ್ ಆಗಿತ್ತು. ಸೊ ಲಾಸ್ಟ್ ವೀಕ್ ಆಪ್ರೇಷನ್ ಆಗಿತ್ತು. ಅದು ಸ್ಟಿಚಸ್ ಬಿಡಿಸೋಕ್ಕೆ 1 ವೀಕ್ ಟೈಮ್ ಕೊಟ್ಟಿದ್ದರು. ಅವರು ತಷ್ಟೇ ಹೇಳಿದರು. ಸೊ ನಾವು ನನ್ನ ಮಗಳಿಗೂ ಸ್ಕೂಲ್ ರಜೆ ಹಾಕ್ಸ್ಬಿಟ್ಟು ನಾನು ಸ್ಕೂಲ್ ರಜೆ ಹಾಕ್ಬಿಟ್ಟು ತಷ್ಟೇ ನಮ್ಮ ಅಮ್ಮನಿಗೆ ಹೊಲಿಗೆ ಬಿಚ್ಚಿಸೋಕೆ ಹೋಗಿದ್ದು. ಅದಾದಮೇಲೆ ನಾನು ವರಮಹಾಲಕ್ಷ್ಮಿ ಕೂಡ ಕೂರಿಸ್ಬೇಕಿತ್ತು. ಅದಕ್ಕೆ ಕೂಡ ಎಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಅದಕ್ಕೆ ಅವತ್ತು ರಜೆ ತೊಗೊಂಡಿದ್ದೆ. ಅದಾದಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಮ್ಮಮ್ಮ ನಾವು ಹೋಗೋಷ್ಟು ಆ ಸ್ಟಿಚಸ್ ಬಿಡಿಸ್ಕೊಂಡಿದ್ರು. ಅದಾದಮೇಲೆ ನಾನು ಹೋಗಿ ರಿಪೋರ್ಟ್ ಇಸ್ಕೊಬರೋಕ್ಕೆ ಹೋದೆ. ಅದಾದಮೇಲೆ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಹೋದರು. ನಾನು ನನ್ನ ಮಗಳು ರಾಮನಗರಕ್ಕೆ ಹೋದೆ. ಯಾಕಂದರೆ ನಾವು ಬಾಳೆಗೊನೆ ಮತ್ತು ಕಾಯೆಲ್ಲ ನಮ್ಮ ಅಪ್ಪಾಜಿ ರಾಮನಗರಕ್ಕೆ ತಂದಿದ್ರು. ಅದನ್ನ ಈಸ್ಕೊಬರೋಣ ಅಂತ ಹೋದೋ. ನಾವು ನೈಟೇ ಎಲ್ಲ ರೆಡಿ ಮಾಡ್ಕೊತಿದ್ದೋ. ಈ ಅಣ್ಣನೇ ರೆಡಿ ಮಾಡಿದ್ದು. ಸ್ಯಾರಿ ಎಲ್ಲ ಉಡಿಸಿ ಸಖತ್ತಾಗಿ ಮಾಡ್ತಾರೆ ಎಲ್ಲ ದೇವ್ರದ್ದು. ನೈಟೇ ಮಾಡ್ಕೊಳ್ತಿದ್ದೋ. ಅದಾದಮೇಲೆ ಬೆಳಗ್ಗೆ ಫೈನಲ್ ಲುಕ್ ಈ ಥರ ಬಂತು. ತುಂಬ ಚೆನ್ನಾಗಿ ಪೂಜೆ ಆಯಿತು, ಖುಷಿ ಆಯಿತು. ಅದಾದಮೇಲೆ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸಂಜೆ ಊಟಕ್ಕೆ ನಾನು ಮಧ್ಯಾಹ್ನನೇ ಮಾಡಿಕೊಂಡೆ. ಯಾಕಂದರೆ ಸಂಜೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅರ್ಶಿನ ಕುಂಕುಮ ಕರಿಬೇಕಿತ್ತು. ಅದಾದಮೇಲೆ ನಾನು ಅರ್ಶಿನ ಕುಂಕುಮಕ್ಕೆ ಹೋಗಬೇಕಿತ್ತು. ನನ್ನ ಫ್ರೆಂಡ್ ಮನೆ ಸ್ವಲ್ಪ ದೂರ ಇತ್ತು. ಅವರು ಕರೆದಿದ್ರಲ್ಲ, ಅದಕ್ಕೋಸ್ಕರ ನಾನು ಮಧ್ಯಾಹ್ನನೇ ಅಡುಗೆ ಮಾಡಿಕೊಂಡೆ. ಇವತ್ತು ನಾನು ಪಲಾವ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಯಾರೂ ನೆಂಟರೇನು ಬಂದಿರಲಿಲ್ಲ. ಸೊ ನಾನು ನನ್ನ ಮಗಳು ನಮ್ಮ ಮನೆಯವರು ಅಷ್ಟೇ ಇದ್ದಿದ್ದರಿಂದ ಪಲಾವ್ ಮಾಡಿಕೊಂಡೆ. ಅದಾದಮೇಲೆ ಸಜ್ಜಿಗೆ ಸ್ವೀಟ್ ಅಂತ ಸಜ್ಜಿಗೆ ಮಾಡಿಕೊಂಡು, ಒಬ್ಬಟ್ಟು ಏನೂ ಮಾಡಿಲ್ಲ. ಯಾಕಂದರೆ ನನಗೆ ಮಾಡೋಕ್ಕೆ ಬರಲ್ಲ ಅಂತ ಒಬ್ಬಟ್ಟು ಏನೂ ಮಾಡಿಲ್ಲ. ಸ್ವೀಟ್ ಅಷ್ಟೇ ಸಜ್ಜಿಗೆ ಮಾಡ್ಕೊಂಡಿದ್ದೋ. ಅದಾದಮೇಲೆ ಪಲಾವ್ ಎಲ್ಲ ಮಾಡಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ನಾನು ನಮ್ಮತ್ತೆ ಕಸಿನ್ಸು ಎಲ್ಲ ರೆಡಿ ಆದೋ. ಬಟ್ ಮಳೆ ಅಂದರೆ ಹೆವಿ ಮಳೆ ಬಿಡ್ದಿಲ್ಲಿ. ಒಂದು 5 ನಿಮಿಷ ಮಳೆ ಬರುತ್ತೆ, ಒಂದು 5 ನಿಮಿಷ ನಿಲ್ಲುತ್ತೆ, ಮಳೆ ಬರುತ್ತೆ, ನಿಲ್ಲುತ್ತೆ. ನಾನು ಬೆಡ್ಶೀಟ್ ಒಗೆದಿದ್ದು ಹಿಂದಿನ ದಿನವೇ ಬೆಡ್ಶೀಟ್ ಒಗೆದಿದ್ದೆ. ಆದರೆ ಆ ಬೆಡ್ಶೀಟು ಹಬ್ಬ ಮುಗ್ದಾದರೂ ಬೆಡ್ಶೀಟ್ ಮಾತ್ರ ಇನ್ನೂ ಒಣಗಿರಲಿಲ್ಲ. ಆ್ಯಕ್ಚುಲಿ ಇವಾಗ ಕೂಡ ಒಂದು ಹಾಗೇ ಇದೆ. ನಾನು ಹಬ್ಬ ಮುಗ್ದು 2 ದಿನ ಆದಮೇಲೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಮಾಡೋಕ್ಕೆ ಟೈಮ್ ಇಲ್ಲ, ಸ್ಕೂಲ್ ಕೂಡ ರಜೆ ಇರಲ್ಲ. ಅದಕ್ಕೋಸ್ಕರ ನಾನು 2 ದಿನಕ್ಕೆ ಹಾಕ್ತಿದ್ದೀನಿ. ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಬಟ್ ನಾನು ಒಬ್ಬಳೇ ಮಾಡ್ಕೊಂಡಿದ್ದರಿಂದ ಈ ಸಲ ತುಂಬ ಕಷ್ಟ ಆಯಿತು. ಮನೆ ಕ್ಲೀನಿಂಗ್ ಆಗಲಿ ಪ್ರತಿಯೊಂದು ನಾನು ಒಬ್ಬಳೇ ಮಾಡಿಕೊಂಡೆ. ಅದರಿಂದ ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಆಟೋ ಮಾಡಿಕೊಂಡು ನಾನು ಫ್ರೆಂಡು ಮತ್ತು ನಮ್ಮ ಆಂಟಿ ಎಲ್ಲರೂ ನನ್ನ ಫ್ರೆಂಡ್ ಮನೆಗೆ ಹೋದೋ. ತುಂಬ ಚೆನ್ನಾಗಿ ಮಾಡಿದರು. ಅವರು ಕೂಡ ಸಿಂಪಲಾಗಿ ಸಖತ್ತಾಗಿ ಲುಕ್ ಕಾಣಿಸ್ತಿದ್ವು. ಅದಾದಮೇಲೆ ಸ್ಯಾಟರ್ಡೆ ಮಾರ್ನಿಂಗ್ ಸ್ಕೂಲ್ಗೆ ಹೋದೋ. ಸ್ಕೂಲಲ್ಲಿ ಕೂಡ ವರಮಹಾಲಕ್ಷ್ಮಿ ಕೂರಿಸಿದ್ರು ಮ್ಯಾಮ್ ಮನೆಯಲ್ಲೇ. ಸೊ ಅಲ್ಲಿ ಮಕ್ಕಳನ್ನೆಲ್ಲ ಕರೆಸಿದ್ರಲ್ಲ, ಮಕ್ಕಳೆಲ್ಲ ಪೂಜೆ ಮಾಡಿದ್ರು. ಅದಾದಮೇಲೆ ಪ್ರಸಾದ ಕೊಟ್ಟರು ಮ್ಯಾಮ್ ಎಲ್ಲರಿಗೂ, ಮಕ್ಕಳಿಗೆಲ್ಲ. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.